ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ರಾಷ್ಟ್ರ ರಾಜಧಾನಿಯಲ್ಲಿ ಮಳೆಯ ಆರ್ಭಟದಿಂದಾಗಿ 3 ಜೀವಗಳು ಹೋಗಿವೆ. ಕೋಚಿಂಗ್ ಸೆಂಟರ್ಗೆ ನೀರು ನುಗ್ಗಿದೆ ಏಕಾಏಕಿ. ಐಎಎಸ್ ವಿದ್ಯಾರ್ಥಿಗಳು ಕೋಚಿಂಗ್ಗೆ ಅಂತ ಹೋದ ಸಂದರ್ಭದಲ್ಲಿ ನೀರು ನುಗ್ಗಿದೆ. ರೆಸ್ಕ್ಯೂ ಆಪರೇಷನ್ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. 3 ಜನ ತಮ್ಮ ಜೀವ ಕಳ್ಕೊಂಡ್ರು. ತಾನ್ವಿ ಸೋನಿ, ಶ್ರೇಯಾ ಯಾದವ್, ನವೀನ್ ಡೆಲ್ವಿನ್, ಈ 3 ಜನ ವಿದ್ಯಾರ್ಥಿಗಳು ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಐಎಎಸ್ ಆಗೋ ಕನಸಿನಿಂದ ಈ ಕೋಚಿಂಗ್ ಸೆಂಟರ್ಗೆ ಬಂದು ಕಲಿತಾ ಇದ್ರು. ಬೇಸ್ಮೆಂಟ್ನಲ್ಲಿ ಕೋಚಿಂಗ್ ಕ್ಲಾಸಸ್ ಇರ್ತಾ ಇತ್ತು. ಒಂದೇ ಜಾಗ ಅಂತಲ್ಲ, ಬಹಳಷ್ಟು ಭಾಗಗಳಲ್ಲಿ ಬೇಸ್ಮೆಂಟ್ನಲ್ಲಿ ಕೋಚಿಂಗ್ ಕ್ಲಾಸಸ್ ನಡೆಸ್ತಾರೆ. ದೆಹಲಿಯ ರಾಜೇಂದ್ರ ನಗರದಲ್ಲಿರುವ ಕೋಚಿಂಗ್ ಸೆಂಟರ್, ರಾಜಕಾಲುವೆ ಪಕ್ಕದಲ್ಲೇ ಈ ತರಬೇತಿ ಕೇಂದ್ರ ಇದೆ. ನಿನ್ನೆ ಆ್ಯಕ್ಚುಲಿ ಇದೆಲ್ಲ ಆಗಿರೋದು 7 o'clock 7:50 ಟೈಮಲ್ಲಿ ಆಗಿರೋದು. ತುಂಬ ಮಳೆ ಬರ್ತಾ ಇತ್ತು ಆ ಟೈಮಲ್ಲಿ. ಸೊ ಲೈಬ್ರರೀಸ್ ಎಲ್ಲ ಇಲ್ಲಿ ಕೆಳಗಡೆನೇ ಇದೆ, ಅಂಡರ್ಗ್ರೌಂಡಲ್ಲಿ ಇರುತ್ತೆ, ಬೇಸ್ಮೆಂಟಲ್ಲಿ. ಎಲ್ಲ ಇನ್ಸ್ಟಿಟ್ಯೂಟ್ಗಳೆಲ್ಲ ಅದೇ ರೀತಿ ಮಾಡ್ತಾರೆ. ಎಲ್ಲ ಇನ್ಸ್ಟಿಟ್ಯೂಟ್ ಅಂತ ಅಲ್ಲ, ಪ್ರೈವೇಟ್ ಇದ್ದರೂ ಲೈಕ್ ಬೇಸ್ಮೆಂಟಲ್ಲೇ ಇರುತ್ತೆ. ಸೊ ಈ ಘಟನೆ ನಡೆದಿರೋದು ರಾವ್ಸ್ IAS ಅಂತ, ಅಲ್ಲಿ ಕೆಳಗಡೆ ಬೇಸ್ಮೆಂಟಲ್ಲಿ. ಸೊ ಅರೌಂಡ್ 35 to 40 ಸ್ಟೂಡೆಂಟ್ಸ್ ಇದ್ದರು ಆ ಟೈಮಲ್ಲಿ, ಮಳೆ ಬರುವಾಗ. ಸೊ ಆ ಟೈಮಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಆಗಿರೋದ್ರಿಂದ ಬಯೋಮೆಟ್ರಿಕ್ಸ್ ವರ್ಕ್ ಆಗ್ತಿಲ್ಲ. ಆ್ಯಂಡ್ ಇವನ್ ಇರೋದೆಲ್ಲ ಒಂದೇ ಡೋರು. ಸೊ ಎಲ್ಲ ಡೋರ್ಸ್ ಎಲ್ಲ ಬ್ಲಾಕ್ ಆಗಿದೆ. ಆ ಟೈಮಲ್ಲಿ ಸ್ಟ್ರಗಲ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಅವ್ರ ಕೈಯಿಂದ ಆದಷ್ಟೆಲ್ಲ ಮಾಡಿ ಹೇಗೋ ಒಂದು 25-30 ಜನ ಹೊರಗಡೆ ಬಂದಿದ್ದಾರೆ. ಅದರಲ್ಲಿ ಕೊನೆಯಲ್ಲಿ 3 ಮೆಂಬರ್ಸ್ ಅಲ್ಲೇ ಉಳ್ಕೊಂಡು ಲೈಕ್ ಡೆತ್ ಆಗಿದೆ ಅವ್ರದ್ದು. ಇವನ್ ಉಸಿರಾಡೋಕ್ಕೂ ಆಗ್ತಿಲ್ಲ. ಬೇಸ್ಮೆಂಟಲ್ಲಿ ಏನು ಉಸಿರಾಡೋಕ್ಕಾಗುತ್ತೆ, ಹ್ಯೂಮಿಡಿಟಿ ಜಾಸ್ತಿ ಮೊದಲೇ ಇಲ್ಲಿ. ಪ್ರಶಾಂತ್, ಬೇಸ್ಮೆಂಟಿನ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ ನೀವು ಓಲ್ಡ್ ರಾಜೇಂದ್ರ ನಗರ, ಮುಖರ್ಜಿ ನಗರ ಈ ಭಾಗಗಳನ್ನು ನೋಡ್ಬೇಕು. ದಿಲ್ಲಿ ಹೊರಗಿಂದ ನೋಡ್ಲಿಕ್ಕೆ ಚೆಂದಿದೆ. ಈ ಭಾಗಗಳಲ್ಲಿ ಒಂದು ಸೆಟ್ ಬ್ಯಾಕ್ ಇರಲ್ಲ, ಒಂದಕ್ಕೊಂದು ಹತ್ಕೊಂಡಿರ್ತಕ್ಕಂಥ ಇಕ್ಕಟ್ಟಾದ ಗಲ್ಲಿಗಳ ಊರದು. ಇನ್ನೊಂದು, ಈ ಬೇಸ್ಮೆಂಟಲ್ಲಿ ಲೈಬ್ರರಿ ನಡೆಸೋಕ್ಕೆ ಪರ್ಮಿಷನ್ನೇ ಇರಲಿಲ್ಲ, ಅದನ್ನು ಸ್ಟೋರ್ ರೂಮ್ ಅಂತ ಕೊಟ್ಟಿದ್ರು. ಮತ್ತು ಎದುರುಗಡೆ ನಾಲೆಯನ್ನು ನೀವು ಮಾನ್ಸೂನ್ ಬರುತ್ತೆ ಅಂದಾಗಲೂ ಕ್ಲೀನ್ ಮಾಡಿರಲಿಲ್ಲ. ಜಾಮ್ ಆಯಿತು, ನೀರು ಒಳಗಡೆ ಬಂತು. 3 ಜನ, 2 ದಕ್ಷಿಣ ಭಾರತೀಯರು, ಒಬ್ಬಳು ತೆಲಂಗಾಣದ ಹುಡುಗಿ, ಒಬ್ಬನು ಕೇರಳದ. ಇದು ಇನ್ನೊಂದು ದಿನ ನಾವು ವಿಸ್ತೃತವಾಗಿ ಮಾತಾಡೋಣ. ದಿಲ್ಲಿಯ ಈ ಹಾಲತ್ತಿದೆ ಅಲ್ವಾ, ಹೊರಗಿಂದ ನೋಡಲಿಕ್ಕೆ ರಾಷ್ಟ್ರಪತಿ ಭವನ, ದಿಲ್ಲಿ ಮತ್ತು ಮುಂಬೈ ಎರಡೂ ಸೇಮ್ ಇದೆ ಅಂತ ಅನ್ಸುತ್ತೆ. ಸ್ಪೇಸ್ ಕ್ರಂಚ್ ಇದ್ದಾಗ ಮತ್ತು ಹೆಂಗೆ ಬೇಕಾದಂಗೆ ಬಿಲ್ಡಿಂಗ್ಗಳನ್ನು ಕಟ್ಬಿಟ್ಟಿದ್ದಾರೆ. ಈ ಓಲ್ಡ್ ರಾಜೇಂದ್ರ ನಗರದಲ್ಲಿ ಹುಯಿ ಅಂತ ಹುಡುಗರು ಹೋಗ್ತಾರೆ, ದುಡ್ಡು ಬರುತ್ತೆ, ಆದರೆ ಸೌಕರ್ಯಗಳು ಏನೂ ಇಲ್ಲ. ವೆರಿ ವೆರಿ ಪ್ಯಾಥೆಟಿಕ್ ಆ್ಯಂಡ್ ವೆರಿ ಸ್ಯಾಡ್. 3 ಜನ ವಿದ್ಯಾರ್ಥಿಗಳು. ನಿಮ್ಮ ಮಕ್ಕಳನ್ನು ಕಳಿಸೋರು ಅಲ್ಲಿ ಎಲ್ಲಿ ಓದ್ತಾರೆ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿಟ್ಟು ಕಳಿಸಿ. ತಂದೆ ತಾಯಿಗೆ ಏನು ಗೊತ್ತಿರುತ್ತೆ ಪ್ರಶಾಂತ್, ಅವರಿಗೆ ಇರೋದು ಮಕ್ಕಳು ಓದಬೇಕು, ಕರೆಕ್ಟ್. ಬಟ್ ವ್ಯವಸ್ಥೆ ಬಗ್ಗೆನೂ ಸ್ವಲ್ಪ ಗಮನ ಹರಿಸಬೇಕು ಅಂತ ಈ ಘಟನೆಯಿಂದ ಖಂಡಿತ ಅರ್ಥ ಆಗ್ತಾ ಇದೆ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ. ಬ್ರೇಕ್ ನಂತರ ದರ್ಶನ್ ಪ್ರಕರಣದಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಮನೆ ಊಟ ಸಿಗುತ್ತಾ ಇಲ್ವಾ ಮಾತಾಡೋಣ ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.